ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಹೆಸರು ಜ್ಯೋತಿ ಸಿ. ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ 9ನೇ ತರಗತಿಯ 6ನೇ ಪದ್ಯವಾಗಿರುವಂತಹ ತತ್ವ ಪದಗಳು ಎನ್ನುವಂತಹ ಪದ್ಯದ ಬಗ್ಗೆ ಈ ದಿನ ಚರ್ಚಿಸೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ತತ್ವ ಪದಗಳು. ತತ್ವ ಅಂತಂದ್ರೆ ಏನ್ ತತ್ವ ಮಾತಾಡ್ತೀಯಾ, ಏನ್ ತತ್ವ ಹೇಳ್ತೀಯಾ, ನೀನೇನ್ ತತ್ವಜ್ಞಾನಿನ ಅಂತ ಕರೆಯುವಂತಹ ಮಾತುಗಳನ್ನ, ಪದಗಳನ್ನ ನೀವು ಬಹಳ ಸರಿ ಕೇಳಿರ್ತೀರ ವಿದ್ಯಾರ್ಥಿಗಳೇ. ತತ್ವ ಅನ್ನುವಂತಹ ಪದ ಹಲವಾರು ರೀತಿಯಲ್ಲಿ ಅರ್ಥೈಸುತ್ತೆ. ಅಂದ್ರೆ ಇಲ್ಲಿ ತತ್ವ ಪದ ಅನ್ನುವಂಥದ್ದು ಜೀವನದ ರೀತಿ ನೀತಿಗಳನ್ನ, ನಡವಳಿಕೆಗಳನ್ನ, ಮೌಲ್ಯಗಳನ್ನ, ಆದರ್ಶಗಳನ್ನ ಹೇಳುವಂತಹದ್ದನ್ನ ನಾವು ತತ್ವ ಅಂತ ಕರೀತೀವಿ. ತತ್ವ ಪದಗಳು ಅಂದ್ರೆ ಇಲ್ಲಿ ಜೀವನದ ರೀತಿ ನೀತಿಗಳನ್ನ, ನಡೆನುಡಿಗಳನ್ನ, ಬದುಕಿನ ಮೌಲ್ಯಗಳನ್ನ ಹೇಳಿಕೊಡುವಂಥದ್ದನ್ನ ನಾವು ತತ್ವ ಪದಗಳು ಅಂತಂದು ಕರಿತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಆಧ್ಯಾತ್ಮಿಕವಾದಂತಹ ಒಂದು ದೇವರ, ಆಧ್ಯಾತ್ಮಿಕವಾದಂತಹ ಪರಮಾತ್ಮನ ಸ್ವರೂಪವಾಗಿರುವಂತಹ ಒಂದು ಆತ್ಮದ ಒಂದು ಜೀವನದಲ್ಲಿ ಹೇಗೆ ನಾವು ಸಮನ್ವಯಿಸ್ತೀವಿ, ಒಂದು ಆತ್ಮವನ್ನ ದೇವರು ಅಂದ್ಕೊಂಡ್ರೆ ದೇವರನ್ನ ನಾವು ಬದುಕಿನಲ್ಲಿ ಹೇಗೆ ಕಾಣ್ತೀವಿ, ಎಲ್ಲಿ ಕಾಣ್ತೀವಿ, ಯಾವ ರೀತಿ ನೀತಿಯಲ್ಲಿ, ಯಾವ ನಡವಳಿಕೆಗಳ ಮೂಲಕ ನಾವು ಕಾಣ್ತೀವಿ ಅನ್ನುವಂಥದ್ದನ್ನ ನಾವು ತತ್ವ ಪದಗಳ ಮೂಲಕ ತಿಳಿದುಕೊಳ್ಬಹುದು ವಿದ್ಯಾರ್ಥಿಗಳೇ. ಕಡಕೋಳ ಮಡಿವಾಳಪ್ಪ ಅವರು ಆಧ್ಯಾತ್ಮಿಕ ಜೀವನದ ಒಂದು ಬಹುದೊಡ್ಡ ಹೆಸರು. ಅವರು ಬರೆದಿರುವಂತಹ ತತ್ವ ಪದವನ್ನ ಈ ದಿನ ಚರ್ಚಿಸೋಣ. ಕಡಕೋಳ ಮಡಿವಾಳಪ್ಪ ಅವರ ಕವಿ ಪರಿಚಯವನ್ನು ನೋಡೋಣ ವಿದ್ಯಾರ್ಥಿಗಳೇ. ಕಡಕೋಳ ಮಡಿವಾಳಪ್ಪ ಅವರು ಕ್ರಿಸ್ತ ಶಕ 1765ರಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಿದನೂರ ಗ್ರಾಮದಲ್ಲಿ ಜನಿಸಿದರು. ಇವರ ತಾಯಿ ಗಂಗಮ್ಮ, ತಂದೆ ವಿರೂಪಾಕ್ಷಯ್ಯ. ಇವರು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆಯುತ್ತಾರೆ. ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ಆಗಿರುವ ಪ್ರತಿಭೆಯನ್ನು ಮೆರೆದ ವಿಶಿಷ್ಟ ಕವಿ ಎನಿಸಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಯಡ್ರಾಮಿ ಬಳಿಯ ಕಡಕೋಳ ಗ್ರಾಮವು ಇವರ ಕಾರ್ಯಕ್ಷೇತ್ರ. ಇಲ್ಲಿ ಕಡಕೋಳ ಮಡಿವಾಳಪ್ಪ ಅವರ ಮಠವಿದೆ. ಮಹಂತೇಶ ಎಂಬ ಅಂಕಿತವನ್ನು ಇಟ್ಟುಕೊಂಡು ನೂರಾರು ತತ್ವಪದಗಳನ್ನು ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ವಿದ್ಯಾರ್ಥಿಗಳೇ, ಕಡಕೋಳ ಮಡಿವಾಳಪ್ಪ ಅವರು ಯಾವಾಗ ಜನಿಸ್ತಾರೆ? 1765ರಲ್ಲಿ ಕಡಕೋಳ ಮಡಿವಾಳಪ್ಪ ಅವರು ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರ ಗ್ರಾಮದಲ್ಲಿ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿಗಳ ಹೆಸರೇನು? ಇವರ ತಂದೆ ತಾಯಿಗಳು ಯಾರು? ತಾಯಿ ಗಂಗಮ್ಮ, ತಂದೆ ವಿರೂಪಾಕ್ಷಯ್ಯ. ತಾಯಿ ಗಂಗಮ್ಮ ಮತ್ತೆ ತಂದೆ ವಿರೂಪಾಕ್ಷಯ್ಯ. ಇವರು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆಯುತ್ತಾರೆ. ಇವರು ಕಲಬುರಗಿ ಜಿಲ್ಲೆಯ ಶ್ರೀ ಶರಣ ಬಸವೇಶ್ವರರು ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಬಹುದೊಡ್ಡ ಜನಪ್ರಿಯ ಹೆಸರು. ಶ್ರೀ ಶರಣ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಊರಿನ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನ ಕಡಕೋಳ ಮಡಿವಾಳಪ್ಪ ಅವರು ಪಡೆದುಕೊಳ್ತಾರೆ. ಆರಾಧ್ಯ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂತಹ ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ಆಗಿರುವ ಪ್ರತಿಭೆಯನ್ನು ಮೆರೆದ ವಿಶಿಷ್ಟ ಕವಿ ಎನಿಸಿಕೊಂಡಿದ್ದಾರೆ. ಆಧ್ಯಾತ್ಮ ಕ್ಷೇತ್ರದಲ್ಲಿದ್ದರೂ ಕೂಡ ಒಬ್ಬ ಸಾಹಿತಿಯಾಗಿ, ತತ್ವಪದಕಾರರಾಗಿ ಒಂದು ಜನಪ್ರಿಯವಾದಂತಹ ವಿಶಿಷ್ಟವಾದಂತಹ ಕವಿ ಎನಿಸಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಯಡ್ರಾಮಿ ಬಳಿ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಡ್ರಾಮಿ ಬಳಿ
ಕಡಕೋಳ ಗ್ರಾಮ ಇದೆ. ಈ ಕಡಕೋಳ ಗ್ರಾಮ ಕಡಕೋಳ ಮಡಿವಾಳಪ್ಪ ಅವರ ಕಾರ್ಯಕ್ಷೇತ್ರ. ಅವರು ಹೆಚ್ಚೆಚ್ಚು ಆಧ್ಯಾತ್ಮಿಕ ಪ್ರಯೋಗಗಳನ್ನ ಕೈಗೊಂಡಂತಹ ಒಂದು ಪ್ರದೇಶ. ಇಲ್ಲಿ ಕಡಕೋಳ ಮಡಿವಾಳಪ್ಪ ಅವರ ಮಠವಿದೆ. ಇಲ್ಲಿ ಯಾವ ಮಠವಿದೆ? ಕಡಕೋಳ ಮಡಿವಾಳಪ್ಪ ಅವರ ಮಠವಿದೆ. ಮಹಾಂತೇಶ ಎಂಬ ಅಂಕಿತವನ್ನ ಇಟ್ಟುಕೊಂಡು ನೂರಾರು ತತ್ವ ಪದಗಳನ್ನು ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮಹಾಂತೇಶ ಎನ್ನುವಂತಹ ಅಂಕಿತ ನಾಮವನ್ನ ಇಟ್ಟುಕೊಂಡು ನೂರಾರು ತತ್ವ ಪದಗಳನ್ನು ರಚಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಕಡಕೋಳ ಮಡಿವಾಳಪ್ಪ ಅವರಿಗೆ ಸಲ್ಲುತ್ತದೆ. ಪ್ರವೇಶ. ವಿದ್ಯಾರ್ಥಿಗಳೇ, ಪ್ರವೇಶವನ್ನ ನೋಡೋಣ. ಟಿಪ್ಪಣಿಯಲ್ಲಿ ತತ್ವಪದ ಎನ್ನುವಂತಹ ಒಂದು ಪದದ ಸ್ವಲ್ಪ ನಮಗೆ ವಿಷಯವನ್ನ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಚರ್ಚಿಸೋಣ. ಪರಮಾತ್ಮನ ಸ್ವರೂಪವೇ ಆಗಿರುವ ಆತ್ಮನ ಕುರಿತ ತಾತ್ವಿಕ ಪದ್ಯವೇ ತತ್ವಪದ. ತತ್ವಪದ ಅಂದ್ರೇನು? ಪರಮಾತ್ಮನ ಸ್ವರೂಪವೇ ಆಗಿರುವಂತಹ ಆತ್ಮನ ಕುರಿತ ತಾತ್ವಿಕ ಪದ್ಯ. ಒಂದು ಆತ್ಮವನ್ನ ಯಾವ ರೀತಿಯಲ್ಲಿ ನಾವು ಅರ್ಥೈಸ್ತೀವಿ ಅನ್ನುವಂತಹ ಒಂದು ಪದ್ಯವೇ ತತ್ವಪದ. ತಾತ್ವಿಕತೆಯನ್ನು ಸಹಜ ನೆಲೆಯಲ್ಲಿ ಭಾವ ಸಂಬಂಧಿ ರೀತ್ಯ ಅಲಂಕಾರ ರೂಪದಿಂದ ಕಟ್ಟಿಕೊಡುವ ಸಾಹಿತ್ಯ ಪ್ರಕಾರ. ತಾತ್ವಿಕತೆಯನ್ನು, ಆತ್ಮದ ಕುರಿತಾದಂತಹ ಒಂದು ಚರ್ಚೆಯನ್ನು ಸಹಜವಾದಂತಹ ನೆಲೆಯಲ್ಲಿ ಎಲ್ಲರೂ ಮಾತನಾಡುವಂತಹ ಒಂದು ಸರಳ ಪದಗಳ ಒಂದು ಸಹಜ ಭಾಷೆಯ ಒಂದು ಮಾತೃಭಾಷೆಯ ಸಹಜ ನೆಲೆಯಲ್ಲಿ ಭಾವ ಸಂಬಂಧಿ ರೀತ್ಯ ಎಲ್ಲರ ಮನಸ್ಸಿನ ಭಾವನೆಗಳಿಗೂ ಅನ್ವಯಿಸುವ ರೀತಿಯಲ್ಲಿ, ಎಲ್ಲರ ಮನಸ್ಸಿನ ಭಾವಕ್ಕೂ ತಾಗಿಕೊಳ್ಳುವ ರೀತಿಯಲ್ಲಿ, ಭಾವ ಸಂಬಂಧಿ ರೀತ್ಯ ಅಲಂಕಾರ ರೂಪದಿಂದ ಕೇಳೋದಕ್ಕೆ ಮಧುರವಾಗುವ ರೀತಿಯಲ್ಲಿ, ಒಂದು ಸಂಗೀತದ ರೂಪದಲ್ಲಿ ಹಾಡುವ ರೀತಿಯಲ್ಲಿ, ಒಂದು ಪದಗಳನ್ನ ಒಂದು ಚಾಕಚಕ್ಯತೆಯಿಂದ ಜೋಡಿಸಿರುವಂತಹ ರೀತಿಯಲ್ಲಿ, ಒಂದು ಅಲಂಕಾರ ರೂಪದಿಂದ ಕಟ್ಟಿಕೊಡುವಂತಹ ಸಾಹಿತ್ಯ ಪ್ರಕಾರ ತತ್ವಪದಗಳು. ಭಕ್ತಿಯ ನೆಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನು ಸಮನ್ವಯಿಸುವುದೇ ಇದರ ಉದ್ದೇಶ. ಭಕ್ತಿಯ ನೆಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನ, ಭಕ್ತಿಯ ನೆಲೆಯಲ್ಲಿ ಸತ್ಯದ ಸಾಕ್ಷಾತ್ಕಾರವನ್ನ ಜೀವನದಲ್ಲಿ ಸಮನ್ವಯಿಸುವಂಥದ್ದು ಇದರ ಉದ್ದೇಶ, ತತ್ವಪದದ ಉದ್ದೇಶ. ಪ್ರವೇಶವನ್ನ ನೋಡೋದಕ್ಕಿಂತ ಮುಂಚೆ ಆಶಯ ಭಾವವನ್ನ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಗುರುಕರುಣೆ ಪದ್ಯದಲ್ಲಿ ಕವಿ ಎಂತಹ ಆಶಯ ಭಾವವನ್ನ ನಮಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ, ಈ ಪದ್ಯವನ್ನ ಓದಿದ ನಂತರ ನಾವು ಯಾವ ರೀತಿಯ ಆಶಯವನ್ನ ಇಟ್ಕೊಳ್ಬೇಕು ಈ ಪದ್ಯದಲ್ಲಿ, ಬದುಕಿನಲ್ಲಿ ಯಾವ ರೀತಿಯ ಆಶಯವನ್ನ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನ ಈ ಪದ್ಯದಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಆಶಯ ಭಾವ. ಕಡಕೋಳ ಮಡಿವಾಳಪ್ಪ ಅವರ ತತ್ವಪದವು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆನುಡಿಗಳನ್ನು ಬಹು ಸುಂದರವಾಗಿ ಚಿತ್ರಿಸುತ್ತದೆ. ನಮ್ಮ ಎಲ್ಲಾ ಕಾರ್ಯಗಳಿಗೆ ಗುರುಕರುಣೆ ಅತ್ಯಗತ್ಯ. ಅವರು ಸಾಧು ಸತ್ಪುರುಷರ ಸೇವೆಯನ್ನು ಮಾಡುವುದು, ಹೀನ ಮನುಷ್ಯರ ಸ್ನೇಹವನ್ನು ಮಾಡದಿರುವುದು, ಸಮಯವನ್ನು ವ್ಯರ್ಥ ಮಾಡದಿರುವುದು ಉತ್ತಮ ಗುಣಗಳು ಎಂದು ಅಭಿಪ್ರಾಯಪಡುತ್ತಾರೆ. ಕಡಕೋಳ ಮಡಿವಾಳಪ್ಪ ಅವರ ತತ್ವಪದವು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆ ನುಡಿಗಳು, ನಡೆ ನುಡಿಗಳನ್ನ ಬಹು ಸುಂದರವಾಗಿ ಚಿತ್ರಿಸುತ್ತದೆ. ನಡೆ, ನಾವು ಹೇಗೆ ಇರ್ತೀವಿ, ಹೇಗೆ ವರ್ತಿಸ್ತೀವಿ, ಎಂತಹ ಚಟುವಟಿಕೆಗಳನ್ನ ಮಾಡ್ತೀವಿ, ಎಂತಹ ಪುಸ್ತಕವನ್ನ ನೋಡ್ತೀವಿ ಅಥವಾ ಎಂತಹ ಪುಸ್ತಕಗಳನ್ನ ಓದ್ತೀವಿ, ಎಂತಹ ಟಿವಿಗಳಲ್ಲಿ ಎಂತೆಂತಹ ಪ್ರೋಗ್ರಾಮ್ಗಳನ್ನ ನೋಡ್ತೀವಿ, ಎಂಥ ಧಾರಾವಾಹಿಗಳನ್ನ, ಎಂಥ ಸಿನಿಮಾಗಳನ್ನ ನೋಡ್ತೀವಿ, ಮೊಬೈಲ್ಗಳನ್ನ ನಾವು ಯಾವ ರೀತಿಯಲ್ಲಿ ಬಳಸಿಕೊಳ್ತೀವಿ ಅನ್ನುವಂಥದ್ದನ್ನ, ನಾವು ಪತ್ರಿಕೆಗಳನ್ನ ಹೇಗೆ ಓದ್ತೀವಿ ಅನ್ನುವಂಥದ್ದು, ಊಟವನ್ನ ಏನ್ ತಿಂತೀವಿ ಅನ್ನುವಂಥದ್ದು, ಅಥವಾ ಇಡೀ ಒಂದು ದಿನದ ಇಡೀ ಜೀವನವನ್ನ ನಾವು ಹೇಗೆ ಕಳಿತೀವಿ ಅನ್ನುವಂಥದ್ದು, ನಮ್ಮ ನಡೆ ಮತ್ತೆ ನುಡಿಗಳನ್ನ, ನಮ್ಮ ಮಾತುಗಳು ಹೇಗಿರ್ಬೇಕು ಅನ್ನುವಂಥದ್ದನ್ನ ಬಹು ಸುಂದರವಾಗಿ ಈ ಪದ್ಯ ನಮಗೆ ಹೇಳುತ್ತೆ. ನಮ್ಮ ಎಲ್ಲಾ ಕಾರ್ಯಗಳಿಗೆ ಗುರುಕರುಣೆ ಅತ್ಯಗತ್ಯ. ನಮ್ಮ ಎಲ್ಲ ಕಾರ್ಯಗಳಿಗೆ ದೇವರ ಕರುಣೆ, ಗುರು ಕರುಣೆ, ನಾವು ದೇವರು ಅನ್ನೋಂಥದ್ದನ್ನ, ಗುರು ಅಂತ ನಾವು ಯಾರನ್ನ ಪರಿಗಣಿಸಿದೀವೋ ಅವರ ಕರುಣೆ ಅನ್ನೋಂಥದ್ದು, ಅವರ ಪ್ರೀತಿ ಅನ್ನೋಂಥದ್ದು ನಮಗೆ ಅತ್ಯಂತ ಅಗತ್ಯ ಅನ್ನೋಂಥದ್ದನ್ನ ತತ್ವಪದಕಾರರು ಹೇಳ್ತಾ ಇದ್ದಾರೆ. ಒಂದಕ್ಷರ ಕಲಿಸಿದಾತಂ ಗುರು ಅಂತಂದು ಹೇಳ್ತೀವಿ ವಿದ್ಯಾರ್ಥಿಗಳು.
ನಮಗೆ ಗೊತ್ತಿಲ್ಲದೆ ಇರೋದನ್ನ ಯಾರು ಏನು ಕಲಿಸ್ತಾರೋ ಅವ್ರನ್ನ ನಾವು ಗುರು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು. ಬದುಕಿನ ದಾರಿಯನ್ನ ನಮಗೆ ಯಾರು ತೋರಿಸ್ತಾರೋ ಅವ್ರನ್ನ ಗುರು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈ ಎಲ್ಲರ ಕರುಣೆ ನಮ್ಮ ಮೇಲೆ ಇರಬೇಕು, ಇವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಗುರು ಕರುಣೆ ನಮಗೆ ಅತ್ಯಂತ ಅಗತ್ಯ. ಅವರು ಸಾಧು ಸತ್ಪುರುಷರ ಸೇವೆಯನ್ನ ಮಾಡುವುದು, ಸಾಧು ಸತ್ಪುರುಷರ ಒಳ್ಳೆಯ ದಾರಿಯಲ್ಲಿ ನಡೆಯುವಂತಹ, ಆಧ್ಯಾತ್ಮದ ದಾರಿಯಲ್ಲಿ ನಡೆಯುವಂತಹ, ಇಡೀ ಸಮಾಜಕ್ಕೆ ವಿಶ್ವಕ್ಕೆ ಒಳಿತಾಗುವುದಕ್ಕೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿಟ್ಟಂತಹ ಸಾಧು ಸತ್ಪುರುಷರ ಸೇವೆಯನ್ನ ಮಾಡುವುದು, ಹೀನ ಮನುಷ್ಯರ ಸ್ನೇಹವನ್ನ ಮಾಡದಿರುವುದು, ಅತ್ಯಂತ ಕೆಟ್ಟ ಮನುಷ್ಯರು ಅಂತಂದು ಕುಟುಂಬಗಳು, ಸ್ನೇಹಿತರು, ಸಂಬಂಧಿಕರು, ಅಕ್ಕಪಕ್ಕದವರು, ಇಡೀ ಸಮಾಜ ಯಾರನ್ನ ಗುರುತಿಸಲ್ಪಡುತ್ತೋ ಇವ್ರು ಕೆಟ್ಟವನು ಅಂತಂದು ಯಾರಿಗೆ ಹೇಳ್ತಾ ಇರುತ್ತೋ ಅಂತಹ ಹೀನ ಮನುಷ್ಯ, ಅಂತಹ ಕೆಟ್ಟ ಮನುಷ್ಯನ ಸ್ನೇಹವನ್ನ ಮಾಡದಿರುವುದು, ಸಮಯವನ್ನು ವ್ಯರ್ಥ ಮಾಡದಿರುವುದು. ಸಮಯ ನಾವು ಒಳ್ಳೆ ಕೆಲಸ ಮಾಡಿದ್ರು ಹೋಗುತ್ತೆ, ಹಾಗೆ ಕುತ್ಕೊಂಡ್ರು ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ನಾವು ಏನಾದ್ರೂ ಕೆಲಸ ಮಾಡಿದ್ರು ಸಮಯ ಸರಿದು ಹೋಗುತ್ತೆ, ಕೆಲಸ ಮಾಡದೇ ಇದ್ರು ಸಮಯಕ್ಕೆ ಸರಿದು ಹೋಗುತ್ತೆ. ನಾವು ಏನಾದ್ರೂ ಅಧ್ಯಯನವನ್ನ ಓದಿದ್ರು ಕೂಡ ಸಮಯ ಸರಿದು ಹೋಗುತ್ತೆ, ಓದದೇ ಇದ್ರು ಹಾಗೆ ಕೂತ್ಕೊಂಡ್ರು ಸಮಯ ಸರಿದು ಹೋಗುತ್ತೆ. ನಾವು ಸಮಯವನ್ನ ಹೇಗೆ ಕಳಿತೀವಿ ಅನ್ನೋಂಥದ್ದು ಅತ್ಯಂತ ಮುಖ್ಯವಾಗುತ್ತೆ ವಿದ್ಯಾರ್ಥಿಗಳು. ಪ್ರಕೃತಿಯ ಎಲ್ಲವುಗಳು ಕೂಡ ಅವರ ಕೆಲಸವನ್ನ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಮನುಷ್ಯರು ಮಾತ್ರ, ನಾವುಗಳು ಮಾತ್ರ ಎಷ್ಟೋ ಕೆಲಸಗಳನ್ನ ನಾವು ಮಾಡಲೇಬೇಕಾದಂತಹ ಕೆಲಸವನ್ನ ಮಾಡದೆ ಅತ್ಯಂತ ವ್ಯರ್ಥವಾಗಿ ಸಮಯವನ್ನ ಕಳೀತಾ ಇದ್ದೀವಿ. ಆ ರೀತಿಯಾಗಿ ಸಮಯವನ್ನ ಕಳಿಬಾರ್ದು, ವ್ಯರ್ಥವಾಗಿ ಸಮಯವನ್ನ ಕಳಿಬಾರ್ದು ಅನ್ನುವಂಥದ್ದನ್ನ ನಾವು ಈ ಪದ್ಯದಲ್ಲಿ ಅರ್ಥೈಸ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಇಂತಹ ಉತ್ತಮ ಗುಣಗಳನ್ನ ನಾವು ಕಲಿಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನ ಇಲ್ಲಿ ತತ್ವಪದಕಾರ ಕಡಕೋಳ ಮಡಿವಾಳಪ್ಪ ಅವರು ನಮಗೆ ತಿಳಿಸ್ಕೊಡ್ತಿದ್ದಾರೆ ವಿದ್ಯಾರ್ಥಿಗಳೇ. ಪ್ರವೇಶವನ್ನ ನೋಡೋಣ. ಸಾಗರ ಸದೃಶ ತತ್ವಜ್ಞಾನವನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ಆಡು ಭಾಷೆಯಲ್ಲಿ ಹಾಡಿರುವುದು ತತ್ವಪದಕಾರರ ವೈಶಿಷ್ಟ್ಯ. ಕಡಕೋಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫ್ ರವರು ಪ್ರಖ್ಯಾತ ತತ್ವಪದಕಾರರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ. ಹಿಂದಿ ಭಾಷೆಯಲ್ಲಿ ಕಬೀರರು ತತ್ವಜ್ಞಾನವನ್ನು ಸರಳ ಪದ ಬಳಕೆಯ ಮೂಲಕ ಉಣಬಡಿಸಿದರೆ, ಶಿಶುನಾಳ ಶರೀಫರು ಕನ್ನಡದಲ್ಲಿ ಇಂತಹ ಮಹತ್ ಕಾರ್ಯವನ್ನು ಸಾಧಿಸಿ ಕನ್ನಡದ ಕಬೀರರೆಂದೆನಿಸಿದರು. ಗುರು ಕರುಣೆ ಸಾಧು ಸತ್ಪುರುಷರ ಸ್ನೇಹದ ಮಹತ್ವವನ್ನು ಕುರಿತು ಗುರು ಕರುಣೆ ತತ್ವಪದ ವರ್ಣಿಸಿದೆ. ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಬಹು ಉಪಯೋಗಿ ಸಸ್ಯ. ಜೀವನದ ವಿವಿಧ ಮಜಲುಗಳಲ್ಲಿ ಬಿದುರಿನ ಉಪಯುಕ್ತತೆ ಕುರಿತು ಬಿದಿರು ತತ್ವಪದ ವರ್ಣಿಸಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಗರ ಸದೃಶ, ಸಾಗರದಂತೆ ಇರುವಂತಹ ತತ್ವಜ್ಞಾನವನ್ನ ಸಾಮಾನ್ಯವಾದಂತಹ ಮನುಷ್ಯನಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಆಡು ಭಾಷೆಯಲ್ಲಿ, ಜನಸಾಮಾನ್ಯರು ಮಾತನಾಡುವಂತಹ ಆಡು ಭಾಷೆಯಲ್ಲಿ ಹಾಡಿರುವುದು, ಹೇಳಿರುವುದು ತತ್ವಪದಕಾರರ ವೈಶಿಷ್ಟ್ಯ, ತತ್ವಪದಕಾರರ ಒಂದು ವಿಶಿಷ್ಟ ಶೈಲಿ, ಒಂದು ವೈಶಿಷ್ಟ್ಯ. ಕಡಕೋಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫ್ ರವರು ಪ್ರಖ್ಯಾತ ತತ್ವಪದಕಾರರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ. ಕಡಕೋಳ ಮಡಿವಾಳಪ್ಪ ಅವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರಾಗಿದ್ದರೂ ಕೂಡ ಸಾಹಿತ್ಯದಲ್ಲಿಯೂ, ಮತ್ತೆ ಶಿಶುನಾಳ ಶರೀಫರು ಆಧ್ಯಾತ್ಮದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿದ್ರು ಕೂಡ ಸಾಹಿತ್ಯ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಖ್ಯಾತ ತತ್ವಪದಕಾರರಾಗಿ ಪ್ರಸಿದ್ಧರಾಗಿದ್ದಾರೆ. ಹಿಂದಿ ಭಾಷೆಯಲ್ಲಿ ಕಬೀರರು ಹೇಗೆ ಸರಳವಾಗಿ ತತ್ವಜ್ಞಾನವನ್ನ ಗುಣಪಡಿಸಿದ್ರು ಸಾಮಾನ್ಯ ಜನರಿಗೆ, ಅಂತಹ ರೀತಿಯಲ್ಲಿಯೇ ಶಿಶುನಾಳ ಶರೀಫರು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ, ಕನ್ನಡ ನಾಡಿನಲ್ಲಿ ಸಾಮಾನ್ಯ ಜನರಿಗೆ ಒಂದು ಬಹುದೊಡ್ಡ ಜೀವನ ಮಾರ್ಗವನ್ನ ಸರಳವಾದಂತಹ ಆಡು ಭಾಷೆಯಲ್ಲಿ ನಮಗೆ ಹೇಳಿರೋದನ್ನ ನಾವು ನೋಡಬಹುದು. ಗುರು ಕರುಣೆ ಸಾಧು ಸತ್ಪುರುಷರ ಸ್ನೇಹದ ಮಹತ್ವವನ್ನು ಕುರಿತು ಗುರುಕರುಣೆ ತತ್ವಪದ ವರ್ಣಿಸಿದೆ. ಗುರುಕರುಣೆ ತತ್ವಪದ ಸಾಧು ಸತ್ಪುರುಷರ ಸ್ನೇಹದ ಮಹತ್ವವನ್ನ, ನಾವು ಯಾರು ಒಳ್ಳೆಯವರು ಅಂತಂದು ಪರಿಗಣಿಸ್ತೀವೋ ಅಂತಹವರ, ಗುರುಗಳ, ಹಿರಿಯರ, ಜ್ಞಾನಿಗಳ ಒಂದು ರೀತಿಯ ಜೀವನವನ್ನ ಧನಾತ್ಮಕವಾಗಿ ನೋಡುವಂತಹ ಜನರ ಸ್ನೇಹವನ್ನ ಮಾಡುವಂಥದ್ದು ಅತ್ಯಂತ
ಮುಖ್ಯ ಅನ್ನುವಂಥದ್ದನ್ನ, ಅತ್ಯಂತ ಮಹತ್ವ ಅನ್ನುವಂಥದ್ದನ್ನ ಗುರು ಕರುಣೆ ತತ್ವ ಪದದಲ್ಲಿ ಇಲ್ಲಿ ಕಡಕೋಳ ಮಡಿವಾಳಪ್ಪ ಅವರು ವರ್ಣಿಸಿದ್ದಾರೆ. ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಬಹು ಉಪಯೋಗಿ ಸಸ್ಯ. ಬಿದಿರು ಅನ್ನುವಂಥದ್ದು ಹುಟ್ಟಿನಿಂದ ಸಾವಿನವರೆಗೂ ಬಹು ಉಪಯೋಗಿ ಸಸ್ಯ. ಜೀವನದ ವಿವಿಧ ಮಜಲುಗಳಲ್ಲಿ ಬಿದಿರಿನ ಉಪಯುಕ್ತತೆ ಕುರಿತು ಬಿದಿರು ತತ್ವಪದ ವರ್ಣಿಸಿದೆ. ಬಿದಿರು ಹೇಗೆ ಹುಟ್ಟಿನಿಂದ ಇನ್ನು ಚಿಗುರ್ತಾ ಇದ್ದಂತಲೇ ಕಳಲೆಯಿಂದ ಹಿಡಿದು ಒಣಗಿದ ನಂತರ ಆ ಬಿದಿರನ್ನ ಒಣಗಿದ್ದಕ್ಕೆ ಇಡೀ ಬಿದಿರೇ ಇಲ್ದಿದ್ರೆ ಬದುಕೇ ಇಲ್ಲವನ್ನಂತಹ ರೀತಿಯಲ್ಲಿ ಅದನ್ನ ಬಳಕೆಯನ್ನ ಮಾಡ್ಕೊಳ್ತೀವಿ. ಬಿದಿರಿನ ಉಪಯೋಗದ ಮಹತ್ವವನ್ನು ಕುರಿತು ಬಿದಿರು ಪದ್ಯದಲ್ಲಿ ಶಿಶುನಾಳ ಶರೀಫ್ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಎರಡೂ ಪದ್ಯಗಳನ್ನ ನಾವು ಚರ್ಚಿಸೋಣ ವಿದ್ಯಾರ್ಥಿಗಳು. ಗುರು ಕರುಣೆ ವಿದ್ಯಾರ್ಥಿಗಳೇ, ಗುರು ಕರುಣೆ ಪದ್ಯವನ್ನ ಅರ್ಥೈಸಿಕೊಳ್ಳೋಣ. ಗುರು ಕರುಣೆ ಪದ್ಯವನ್ನ ಒಂದು ಬಾರಿ ನಾನು ಓದ್ತೀನಿ, ವಾಚನವನ್ನ ಮಾಡ್ತೀನಿ. ಗುರು ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ, ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ, ಹೀನ ಮನುಷ್ಯರ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹೊಕ್ಕು ಬಳಸಲಿ ಬೇಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಕಳೆಯಲಿ ಬೇಡ. ಹಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ. ಗುರು ಮಹಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ. ವಿದ್ಯಾರ್ಥಿಗಳೇ, ಗುರು ಕರುಣೆ ಪದ್ಯವನ್ನ ನೀವು ರಾಗವಾಗಿ ನಿಮ್ಮದೇ ಆದಂತಹ ದಾಟಿಯಲ್ಲಿ ಹೇಳೋದನ್ನ ಕಲ್ತ್ಕೋಬೇಕು. ಪ್ರತಿದಿನ ಸಾಧ್ಯವಾದರೆ ಹೇಳಬೇಕು. ಗುರು ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ. ಗುರು ಕರುಣೆ ಯಾರಿಗೆ ಇಲ್ಲವೋ ಅಂತಹವನ ಸ್ನೇಹ ಸಾವು ತನಕ ಬೇಡ. ಸಾಯುವವರೆಗೂ ಅಂತಹ ವ್ಯಕ್ತಿಗಳ ಸ್ನೇಹವನ್ನು ನಾವು ಮಾಡಬಾರ್ದು. ಯಾಕೆಂದರೆ ಯಾರಿಗೆ ಗುರು ಕರುಣೆ ಇರೋದಿಲ್ಲ ಹೇಳಿ ವಿದ್ಯಾರ್ಥಿಗಳೇ? ಯಾರು ದುಶ್ಚಟಗಳನ್ನು ಮೈ ಮೇಲೆ ಎಳ್ಕೊಂಡಿರ್ತಾರೋ, ಯಾರು ಅವಿಧೇಯರಾಗಿರ್ತಾರೋ, ಯಾರು ತಂದೆ ತಾಯಿಗಳನ್ನು ಅಗೌರವಿಸ್ತಾರೋ, ಹಿರಿಯರನ್ನ ಅಗೌರವಿಸ್ತಾರೋ, ಸುತ್ತಮುತ್ತಲಿನ ಜನಗಳಿಗೆ ಒಬ್ಬ ಅಪರಾಧಿ ಎನ್ನುವಂತೆ, ಕೆಟ್ಟ ಮನುಷ್ಯ ಅನ್ನುವಂತೆ ಇರ್ತಾರೋ ಅಂತಹವರನ್ನ ಗುರು ಮೆಚ್ಚಿಕೊಳ್ಳೋದಿಲ್ಲ. ಅಂಥವರಿಗೆ ದೇವರ ಅನುಗ್ರಹ ಇರೋದಿಲ್ಲ. ಅಂತಹ ವ್ಯಕ್ತಿಗಳ ಸ್ನೇಹವನ್ನ ಸಾಯುವ ತನಕ ನೀನು ಮಾಡಬೇಡ. ಗುರು ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಯಾರು ಸಾಧುಗಳಿದ್ದಾರೋ, ಯಾರು ಸತ್ಪುರುಷರಿದ್ದಾರೋ, ಯಾರು ಆಧ್ಯಾತ್ಮದ ದಾರಿಯಲ್ಲಿ ನಡೀತಾ ಇದ್ದಾರೋ, ಸಮಾಜಕ್ಕೆ ತಿಳಿಯನ್ನು ಹೇಳ್ತಾ, ಬದುಕನ್ನು ಹೇಳ್ತಾ, ಅದರಲ್ಲಿಯೇ ಒಂದು ಸಾರ್ಥಕತೆಯನ್ನು ಕಾಣ್ತಾ ಇದ್ದಾರೋ, ಸತ್ಪುರುಷರ ಸೇವೆಯನ್ನು ಮಾಡಿರೋದು. ಸತ್ಪುರುಷರ ಸೇವಾ, ಒಳ್ಳೆಯ ಪುರುಷರು ಅಂದರೆ ಒಳ್ಳೆಯ ವ್ಯಕ್ತಿಗಳು ಸಾಧು ಸಂತರ ಸ್ನೇಹವನ್ನು, ಸಾಧು ಸಂತರ ಸೇವೆಯನ್ನು, ಗುರುಗಳ ಸೇವೆಯನ್ನು, ಹಿರಿಯರ ಸೇವೆಯನ್ನು ಮಾಡುತ್ತಾ ಇರುವುದು ಬಹುಪಾಡ, ಒಳ್ಳೆಯದು. ಸಾಧು ಸತ್ಪುರುಷರ ಸ್ನೇಹವನ್ನು, ಅವರ ಸೇವೆಯನ್ನು ಮಾಡಿರುವುದು, ಅವರ ಬಳಿಯಲ್ಲಿ ಇರುವುದು ಅತ್ಯಂತ ಒಳ್ಳೆಯದು. ಅತ್ಯಂತ ಅದು ಕಷ್ಟವಾದರೂ ಕೂಡ, ಒಂದು ರೀತಿಯ ಯೋಗಿಯ ರೀತಿಯಲ್ಲಿ ಬದುಕುವಂತಹ ಸಂದರ್ಭ ಬಂದರೂ ಕೂಡ ಅದು ಪಾಡು, ಅದು ಒಳ್ಳೆಯದು. ಗುರು ಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಮುಂದಿನ ಚರಣ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ. ಮಾತಿನಲ್ಲಿ ಮಾತಿಲ್ಲದವನು, ಯಾರು ಮಾತು ಕೊಟ್ಟರೆ ನಡೆಸಿಕೊಡೋದಿಲ್ವೋ, ಅಥವಾ ಯಾರು ಒಂದು ಸರಿ ಮಾತಾಡಿದ್ದು ಇನ್ನೊಂದು ಸರಿ ಮರ್ತು ಬಿಡ್ತಾರೋ,
ಅಥವಾ ಯಾರು ತಮ್ಮ ಜೀವನದಲ್ಲಿ ತಮ್ಮ ನುಡಿಗಳಿಗೆ ತಮ್ಮ ಮಾತುಗಳಿಗೆ ಬದ್ಧರಾಗಿರೋದಿಲ್ವೋ ಅಂತಹ ಜನರ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ, ಇಡೀ ಜೀವಮಾನದಲ್ಲಿಯೇ ಬೇಡ, ಜನ್ಮ ಜನ್ಮಾಂತರಗಳಿಗೂ ಬೇಡ. ಅಂತಹ ಮನುಷ್ಯನ ಸ್ನೇಹವನ್ನು ನೀನು ಮಾಡಬೇಡ. ಯಾರು ಮಾತು ಕೊಟ್ಟು ಮಾತು ಮುರಿತಾರೋ, ವಚನವನ್ನು ಕೊಟ್ಟು ಯಾರು ವಚನ ಭ್ರಷ್ಟರಾಗ್ತಾರೋ ಅಂತಹವರ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿಬೇಡ, ಕೆಟ್ಟ ಮನುಷ್ಯನ ಸ್ನೇಹವನ್ನು ಮಾಡಿ ನೀನು ಕೂಡ ಕೆಟ್ಟು ಹೋಗಬೇಡ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ವಿದ್ಯಾರ್ಥಿಗಳೇ, ಮಹಾಭಾರತದಲ್ಲಿ ದುರ್ಯೋಧನ ಕರ್ಣರ ಹೆಸರನ್ನು ನೀವು ಕೇಳಿರ್ತೀರ. ಕರ್ಣ ಸ್ವಭಾವತಃ ಸತ್ಪುರುಷನೇ ಆಗಿದ್ರೂ ಕೂಡ ದುರ್ಯೋಧನನ ಸ್ನೇಹವನ್ನು ಮಾಡಿ ಕರ್ಣನೂ ಕೂಡ ಅಧರ್ಮದ ಕಡೆಗೆ, ಅಧರ್ಮದ ಜೊತೆಯಲ್ಲಿ ಇದ್ದದ್ದನ್ನು, ಅಧರ್ಮ ನಡೀತಾ ಇದ್ದದ್ದನ್ನು ನೋಡ್ತಾ ಇರೋವಂಥದ್ದನ್ನು, ಅಧರ್ಮವನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದೂ ಕೂಡ ಸುಮ್ಮನೆ ಮೌನವಾಗಿ ಇದ್ದದ್ದನ್ನು, ಅವನು ಕೂಡ ಅಧರ್ಮದ ಪಕ್ಷದಲ್ಲಿ ಸೇರಿಕೊಂಡದ್ದನ್ನು ನಾವು ನೋಡಬಹುದು. ಹಾಗಾಗಿ ಈನ ಮನುಷ್ಯನ ಸ್ನೇಹ ಮಾಡಿ ನೀನು ಕೂಡ ಕೆಟ್ಟು ಹೋಗಬೇಡ, ನೀನು ಕೂಡ ಅಧರ್ಮಿ ಆಗಬೇಡ ಅನ್ನೋಂಥದ್ದನ್ನು ಇಲ್ಲಿ ತತ್ವಪದಕಾರರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ. ಮಾತು ವಿದ್ಯಾರ್ಥಿಗಳೇ, ನಿಮಗೆ ಹರಿಶ್ಚಂದ್ರ ಗೊತ್ತು ಅಲ್ವ ವಿದ್ಯಾರ್ಥಿಗಳೇ? ಮಹರ್ಷಿ ವಿಶ್ವಾಮಿತ್ರರಿಗೆ ಕೊಟ್ಟು ಮಾತನ್ನು ನಡೆಸಿಕೊಡೋದಕ್ಕೋಸ್ಕರ ಇಡೀ ತನ್ನ ರಾಜತ್ವವನ್ನೇ ಬಿಟ್ಟು ಇಡೀ ಭರತಖಂಡವನ್ನೆಲ್ಲ ಸುತ್ತಿ ಎಲ್ಲ ಕಡೆ ಸೇವೆಯನ್ನು ಮಾಡಿ ಹಣವನ್ನು ಗಳಿಸಿ ಆ ಹಣವನ್ನು ನಕ್ಷತ್ರಕನಿಗೆ ಕೊಟ್ಟು ಆ ಹಣವನ್ನು ವಿಶ್ವಾಮಿತ್ರರಿಗೆ ತಲುಪಿಸುವಂಥದ್ದು, ಮಾತನ್ನು ಕೊಟ್ಟಂತಹ ಒಂದು ಮಾತನ್ನು ನಡೆಸಿಕೊಳ್ಳೋದಕ್ಕೋಸ್ಕರ ಎಂತಹ ಸಂಕಷ್ಟದ ಪರಿಸ್ಥಿತಿಗೆ ಹರಿಶ್ಚಂದ್ರ ಮಹಾರಾಜ ಸಿಲುಕಿಕೊಳ್ತಾನೆ ಅನ್ನೋಂಥದ್ದು. ಮತ್ತು ತನ್ನ ತಂದೆ ತಾಯಿಗೆ ಕೊಟ್ಟಂತಹ ಮಾತನ್ನು ನಡೆಸಿಕೊಳ್ಳೋದಕ್ಕೋಸ್ಕರ ರಾಮ ವನವಾಸಕ್ಕೆ ಹೋಗುವಂಥದ್ದು. ಮಹಾರಾಜನಾಗಿದ್ದರೂ ಕೂಡ ಪಟ್ಟಾಭಿಷೇಕವಾಗುವಂತಹ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಕಾಡಿಗೆ ರಾಮ ತಂದೆಯ ಮಾತನ್ನು ನಡೆಸಿಕೊಳ್ಳೋದಕ್ಕೋಸ್ಕರ ಹೋಗುವಂಥದ್ದು. ಇಂತಹ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಅಂತಂದರೆ ಮಾತನ್ನು ನಡೆಸಿಕೊಳ್ಳೋದಕ್ಕೋಸ್ಕರ ಎಷ್ಟು ಜನ ಇಡೀ ಕಷ್ಟಪಟ್ಟಂಥದ್ದನ್ನು, ಇಡೀ ಜೀವನವನ್ನು ಬದಲಿಸಿಕೊಂಡು ಬದುಕಿದಂಥದ್ದನ್ನು ನಾವು ನೋಡ್ತೀವಿ. ಅಂತಹ ಮಾತಿಗೆ ಕಟಿಬದ್ಧರಾಗಿರುವಂಥವರ ಸ್ನೇಹವನ್ನು ಮಾಡಬೇಕು. ಮಾತನ್ನು ಕೊಟ್ಟು ಆ ಮಾತನ್ನು ಮುರಿದು ಹೇಗೆ ಬೇಕಾ ಹಾಗೆ ವರ್ತಿಸುವಂಥವರನ್ನ ಸ್ನೇಹವನ್ನು ಮಾಡಬಾರ್ದು ಅಂತಂದಿಲ್ಲಿ ಹೇಳ್ತಾ ಇದ್ದಾರೆ. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ನೀನು ಕೆಡಲಿ ಬೇಡ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹೊಕ್ಕು ಬಳಸಲಿ ಬೇಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಕಳೆಯಲಿ ಬೇಡ. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಒಟ್ಟೊಟ್ಟಿಗೆ ಜೊತೆಗೆ ಇರುವಂತಹ ಹೆಣ್ಣು ಮಕ್ಕಳನ್ನು ನಮ್ಮ ತಂಗಿ, ನಮ್ಮ ಅಕ್ಕ ಅಂತಂದು ಕರೀತಾರೆ. ಸಾಮಾನ್ಯವಾದ ಜೀವನದಲ್ಲಿ ಎಷ್ಟೊಂದು ಜನರನ್ನು, ಎಷ್ಟೊಂದು ಪುರುಷರನ್ನು, ಗಂಡ್ಮಕ್ಳನ್ನ ಮಾತಾಡಿಸ್ತಾ ಇರ್ತೀವಿ ವಿದ್ಯಾರ್ಥಿಗಳೇ. ಅವರು ಏನು ಅಂತಂದರೆ, ಹೆಣ್ಮಕ್ಳು ಎಷ್ಟೊಂದು ಜನ ನಮ್ಮ ಅಣ್ಣ, ನಮ್ಮ ತಮ್ಮ ಅಂತಂದು ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಮಾತನಾಡಿಸ್ಕೊತ ಚೆನ್ನಾಗಿರುವಂತಹ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಇದ್ದಾಗ ಅವ್ರನ್ನ ಅಕ್ಕ ತಂಗಿಯರು ಅಂತಂದು ಕರೆಯುವಂಥದ್ದು, ಮತ್ತು ಅವರನ್ನೇ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥದ್ದು. ಈ ರೀತಿಯಾಗಿ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಮನಸ್ಸಿನಲ್ಲಿ ಹೊಕ್ಕು ಬಳಸಲಿ ಬೇಡ. ಮನಸ್ಸಿನಲ್ಲಿ ಅವರನ್ನು ಒಂದು ರೀತಿಯ ಕಾಮುಕ ದೃಷ್ಟಿಯಿಂದ ನೋಡಬೇಡ, ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡ. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹೊಕ್ಕು ಬಳಸಲಿ ಬೇಡ, ಅವರನ್ನು ಬೇರೆ ದೃಷ್ಟಿಯಲ್ಲಿ ನೋಡಬೇಡ ಅಂತಂದು ಇಲ್ಲಿ ತತ್ವಪದಕಾರರು ಹೇಳ್ತಿದ್ದಾರೆ. ನಿತ್ಯ ಕಾಲದಲ್ಲಿ ಅಶನವ ಉಂಡು. ನಿತ್ಯ ಕಾಲದಲ್ಲಿ ಯಾವಾಗಲೂ ಕೂಡ 3 ಹೊತ್ತು 5 ಹೊತ್ತು ಊಟವನ್ನು ಮಾಡಿ ಹೊತ್ತನ್ನು, ಸಮಯವನ್ನು ವ್ಯರ್ಥವಾಗಿ ನೀನು ಕಳಿಬೇಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತನ್ನು, ಸಮಯವನ್ನು ನೀನು ಕಳೆಯಬೇಡ. ಅಂದರೆ 3 ಹೊತ್ತು
ತಿಂದು 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 ಕೂತ್ಕೋಬೇಡ. ನೀನು ತಿಂದು ಕೂತ್ಕೊಳ್ಳೋದ್ರಿಂದ ಅಥವಾ ಸಮಯವನ್ನು ವ್ಯರ್ಥ ಮಾಡೋದ್ರಿಂದ ಆ ಆಹಾರವೂ ವ್ಯರ್ಥವಾಗುತ್ತೆ. ಒಂದು ತುತ್ತು ನಮ್ಮ ಕೈಗೆ ಬರಬೇಕು ಅಂತಂದರೆ ಆ ತುತ್ತಿನ ಹಿಂದೆ, ಆ ಒಂದು ತುತ್ತು ಆಹಾರದ ಹಿಂದೆ ಎಷ್ಟು ಶ್ರಮವನ್ನು ರೈತರು ಹಾಕಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ನಿತ್ಯ ಕಾಲದಲ್ಲಿ ಅಶನವಗೊಂಡು ಪ್ರತಿನಿತ್ಯ ನೀನು ಆಹಾರವನ್ನು ತಿಂದು 3 ಹೊತ್ತು ತಿಂದು ನೀನು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಕೂತ್ಕೋಬೇಡ. ಇಲ್ಲಿ ನಾವು ಊಟ ಮಾಡಿ ಕೆಲಸವನ್ನು ಮಾಡಿದರೆ ಊಟ ತಿಂದದ್ದು ಸಾರ್ಥಕ ಆಗುತ್ತೆ. ಕೆಲಸ ಮಾಡಿದ್ದು ದೇಹ ಶಕ್ತಿಯನ್ನು ಹೊರಗೆ ಬಿಟ್ಟು ಮತ್ತೆ ಶಕ್ತಿ ತಗೊಳ್ಳೋದಕ್ಕೆ ಸಿದ್ಧವಾಗುತ್ತೆ. 3 ಹೊತ್ತು ತಿಂದು ತಿಂದು ಕೂತ್ಕೊಂಡ್ರೆ ಮತ್ತೆ ತಿಂದಂತಹ ಊಟ ಮಾಡಿದಂತಹ ಆಹಾರಕ್ಕೆ ಊಟ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಇನ್ನಷ್ಟು ನಮಗೆ ಬೊಜ್ಜು ಬೆಳೆದು ಇನ್ನಷ್ಟು ದೇಹ ಬೆಳೆದು ಅದು ಕಾಯಿಲೆಗಳ ಗೂಡಾಗಿ ಪರಿಣಮಿಸುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, 3 ಹೊತ್ತು ತಿಂದು ವ್ಯರ್ಥವಾಗಿ ಕಾಲವನ್ನು ಕಳೆಯಬೇಡ. ನೀನು ತಿಂದ ಆಹಾರಕ್ಕೆ ಸರಿ ಹೋಗುವಂತೆ ಕೆಲಸವನ್ನು ಮಾಡಬೇಕು, ಶ್ರಮವನ್ನು ಪಡಬೇಕು ಅನ್ನೋವಂಥದ್ದನ್ನ ಇಲ್ಲಿ ತತ್ವಪದಕಾರರು ಹೇಳ್ತಾ ಇದ್ದಾರೆ. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹೊಕ್ಕು ಬಳಸಲಿ ಬೇಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಒತ್ತು ಕಳೆಯಲಿ ಬೇಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು, ಅಶನವ ಅಂತಂದರೆ ಆಹಾರವನ್ನು ತಿಂದು ನೀನು ಒತ್ತನ್ನು ಕಳೆಯಬೇಡ, ಸಮಯವನ್ನು ಕಳೆಯಬೇಡ. ಹಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ. ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ. ಹಿಂದಿಗೆ ಕಿರಿದು ಹಿಂದಿನ ದಿನದ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ, ಇವತ್ತಿನ ದಿನದ ಬಗ್ಗೆ ನಾಳೆ ಯೋಚನೆ ಮಾಡ್ತಾ ನೀನು ಸಮಯವನ್ನು ಕಳಿಬೇಡ, ಸರಿಯ ಮಾಡಲಿ ಬೇಡ ನೀನು. ಅಂದರೆ ವಿದ್ಯಾರ್ಥಿಗಳೇ, ಈ ಚರಣವನ್ನು ಇಲ್ಲಿ ಕಡಕೋಳ ಮಡಿವಾಳಪ್ಪ ಅವರು ಹೇಳಿರುವ ರೀತಿಯಲ್ಲಿ ನಡೆ ನುಡಿಯನ್ನು ತತ್ವಪದದ ಮೂಲಕ ಹೇಳ್ತಾ ಇದ್ದಾರೆ. ಹಿಂದಿಗೆ ಕಿರಿದು ಅಂದರೆ ನೆನ್ನೆಯ ದಿನವನ್ನು ಇವತ್ತು ಯೋಚಿಸಿ ಸಮಯವನ್ನು ವ್ಯರ್ಥ ಮಾಡಬೇಡ, ನಾಳೆಯ ದಿನವನ್ನು ಇವತ್ತು ಯೋಚಿಸಿ ಸಮಯವನ್ನು ವ್ಯರ್ಥ ಮಾಡಬೇಡ ಅಂತಲೂ ಹೇಳ್ತಾರೆ. ಮತ್ತು ಇನ್ನೊಂದು ರೀತಿಯಲ್ಲಿ ಅರ್ಥೈಸ್ಕೋಬೇಕು ಅಂತಂದರೆ, ನಾವು ದೊಡ್ಡವರು ಚಿಕ್ಕವರು ಅನ್ನುವಂತಹ ಭೇದ ಭಾವಗಳನ್ನು ಮಾಡಬಾರ್ದು, ಬಡವರು ಶ್ರೀಮಂತರು ಅನ್ನುವಂತಹ ಭೇದ ಭಾವಗಳನ್ನು ಸಮಾಜದಲ್ಲಿ ಮಾಡಬಾರ್ದು. ಒಂಥರ ಕುರೂಪಿಗಳು ಸುಂದರವಾಗಿದ್ದಾರೆ ಅನ್ನೋಂತಹ ಭೇದ ಭಾವಗಳನ್ನು ಮಾಡಬಾರ್ದು, ಅಥವಾ ವಯಸ್ಸಾದವರು ಅನ್ನುವಂತಹ ಭೇದ ಭಾವಗಳನ್ನು ಮಾಡಬಾರ್ದು. ಇಂತಹ ರೀತಿಯಲ್ಲಿ ಮೇಲೆ ಕೆಳಗೆ ಅಥವಾ ಮೇಲ್ವರ್ಗ ಅಥವಾ ಕೆಳವರ್ಗ ಅನ್ನುವಂತಹ, ಶ್ರೀಮಂತರು ಬಡವರು ಅನ್ನುವಂತಹ ಒಂದು ರೀತಿಯ ಇದೇನು ದೊಡ್ಡವರು ಚಿಕ್ಕವರು ಹಿರಿಯರು ಕಿರಿಯರು ಅನ್ನೋದರ ಜೊತೆಯಲ್ಲಿ ನೀನು ಭೇದ ಭಾವವನ್ನು ಮಾಡಬೇಡ ಅನ್ನುವಂಥದ್ದನ್ನು ಇಲ್ಲಿ ತತ್ವಪದಕಾರರು ಹೇಳ್ತಾ ಇದ್ದಾರೆ. ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ. ಗುರು ಮಹಾಂತೇಶ ಅಂದರೆ ಆರಾಧ್ಯ ದೈವವಾಗಿರುವಂತಹ ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ. ಕಷ್ಟವಾದರೂ ಬಹುಪಾಡು, ಕಷ್ಟವಾದರೂ ಕೂಡ ಗುರು ಮಹಾಂತೇಶನ ಪಾದವನ್ನು ಹಿಡಿದು ಅವರ ಸೇವೆಯಲ್ಲಿ ನಾವು ಬದುಕನ್ನು ಕಳಿಬೇಕು ಅನ್ನೋಂಥದ್ದನ್ನು ಇಲ್ಲಿ ತತ್ವಪದಕಾರರು ಹೇಳ್ತಾ ಇದ್ದಾರೆ. ಇಲ್ಲಿ ತತ್ವಪದಕಾರರು ಹೇಳುವ ರೀತಿಯಲ್ಲಿ ವಿದ್ಯಾರ್ಥಿಗಳೇ, ಗುರು ಮಹಾಂತೇಶ ದೇವರು ಅಂತಂದರೆ ಯಾರು ಹೇಳ್ರಿ ವಿದ್ಯಾರ್ಥಿಗಳೇ? ದೇವರು ಅಂತಂದರೆ ಸತ್ಯದ ಸಾಕ್ಷಾತ್ಕಾರವನ್ನು ನಾವು ಜೀವನದಲ್ಲಿ ಸಮನ್ವಯಿಸಬೇಕು. ಸತ್ಯದ ಸಾಕ್ಷಾತ್ಕಾರವನ್ನು, ಆಧ್ಯಾತ್ಮದ ಸಾಕ್ಷಾತ್ಕಾರವನ್ನು, ದೇವರ ಸಾಕ್ಷಾತ್ಕಾರವನ್ನು ನಾವು ನಮ್ಮ ಬದುಕಿನಲ್ಲಿ ನಾವು ಸಮನ್ವಯಿಸಬೇಕು ಅಂತಂದರೆ ಇಲ್ಲಿ ಈ ತತ್ವಪದಕಾರರು ಹೇಳುವಂತಹ ಎಲ್ಲ ಜೀವನದ ರೀತಿ ನೀತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಜೀವನ ಮಟ್ಟವನ್ನು ನಾವು ಉತ್ತಮಗೊಳಿಸಿಕೊಳ್ಬೇಕು, ನಮ್ಮ ಚಾರಿತ್ರ್ಯವನ್ನು ಉತ್ತಮಪಡಿಸಿಕೊಳ್ಬೇಕು, ನಮ್ಮ ಜೀವನ ರೀತಿಯನ್ನು ನಾವು ಉತ್ತಮಪಡಿಸ್ಕೊಳ್ಬೇಕು ಅನ್ನೋಂಥದ್ದನ್ನು ಈ ಮೂಲಕ ಹೇಳ್ಬೇಕು ವಿದ್ಯಾರ್ಥಿಗಳೇ. ಮತ್ತು ಈ ಪದ್ಯದ ಆಶಯ ಭಾವವೂ ಕೂಡ ಅದೇ ಆಗಿರೋದ್ರಿಂದ ಪದ್ಯದ ಆಶಯ ಭಾವವೂ ಕೂಡ ಅದೇ ಆಗಿದೆ. ಏನು ಪದ್ಯದ ಆಶಯ ಭಾವ?
ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆ ನುಡಿಗಳನ್ನು ಈ ಪದ್ಯ ನಮಗೆ ತಿಳಿಸ್ಕೊಡ್ತಾ ಇದೆ. ಮತ್ತು ಎಲ್ಲ ಕಾರ್ಯಗಳಿಗೆ ಗುರುಕರುಣೆ ಅತ್ಯಂತ ಅಗತ್ಯ ಅನ್ನೋಂಥದ್ದನ್ನು ಮೊದಲನೇ ಚರಣದಲ್ಲಿ ತಿಳಿಸ್ಕೊಡ್ತಾ ಇದೆ. ಸಾಧು ಸತ್ಪುರುಷರ ಸೇವೆಯನ್ನು ಮಾಡುವುದು ಅತ್ಯಂತ ಒಳ್ಳೆಯದು ಮನುಷ್ಯನಿಗೆ ಅನ್ನೋಂಥದ್ದನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಹೀನ ಮನುಷ್ಯರ ಸ್ನೇಹವನ್ನು ನೀನು ಮಾಡಿಬೇಡ. ನೀನು ಹೀನ ಮನುಷ್ಯರ, ಕೆಟ್ಟ ಮನುಷ್ಯರ ಸ್ನೇಹವನ್ನು ಮಾಡಿದರೆ ನೀನು ಕೂಡ ಕೆಟ್ಟು ಹೋಗ್ತೀಯ, ಹಾಳಾಗಿ ಹೋಗ್ತೀಯ ಅನ್ನೋವಂಥದ್ದು. ಇಲ್ಲಿ ಒಂದು ಬೆಲ್ಲವನ್ನು, ಒಂದು ಅಚ್ಚು ಬೆಲ್ಲ, ಒಂದು 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 ಬೌಲು ಅಥವಾ ಒಂದು ಬಟ್ಟಲಷ್ಟು ಬೆಲ್ಲದ ನೀರು, ಒಂದು ಬಟ್ಟಲಷ್ಟು ಬೇವಿನ ನೀರು ಇರುತ್ತೆ ವಿದ್ಯಾರ್ಥಿಗಳು. ಅವೆರಡನ್ನ ಮಿಕ್ಸ್ ಮಾಡಿದರೆ ನಮಗೆ ಸಿಹಿ ಸಿಗುತ್ತೋ ಅಥವಾ ಕಹಿ ಸಿಗುತ್ತೋ ಹೇಳಿ? ಕಹಿಯೇ ಸಿಗುತ್ತೆ. ಆ ಎರಡು ನೀರನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಕಹಿಯೇ ಸಿಗುತ್ತೆ. ಅಥವಾ ಒಂದು ಬೆರಳಲ್ಲಿ ಬೆಲ್ಲ ಮತ್ತು ಬೇವು ಎರಡನ್ನೂ ನೀವು ಎತ್ಕೊಂಡು ತಿಂದರೆ ನಮಗೆ ಕಹಿ ಅನುಭವ ಆಗುತ್ತಾ ಹೊರತು ಸಿಹಿ ಅನುಭವ ಆಗಲ್ಲ. ಹಾಗಾಗಿ ನಾವು ಕೆಟ್ಟ ಮನುಷ್ಯರ ಸ್ನೇಹವನ್ನು ಮಾಡಿದರೆ ನಾವು ಕೂಡ ಕೆಟ್ಟೋಗ್ತೀವೋ ಹೊರತು ಅವರು ಒಳ್ಳೆಯವರಾಗುವಂಥದ್ದು ಅಸಾಧ್ಯ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಕೆಟ್ಟವರಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಹೀನ ಮನುಷ್ಯರ ಸ್ನೇಹವನ್ನು ಮಾಡದಿರುವುದು, ಸಮಯವನ್ನು ವ್ಯರ್ಥ ಮಾಡದಿರುವುದು. ಸಮಯವನ್ನು ವ್ಯರ್ಥ ಮಾಡಬಾರ್ದು ನಾವು. ಸಮಯವನ್ನು, ನಿಮಗೆ ಎಷ್ಟೊಂದು ಸಾರಿ ಗೊತ್ತಿರುವಂತೆ ಸಮಯ ಅನ್ನೋಂಥದ್ದು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಮೌಲ್ಯಯುತವಾದದ್ದು. ಹೊತ್ತು ಕಳೆದು ಹೋದ ಕಾಲವನ್ನು, ಒಡೆದು ಹೋದ ಕನ್ನಡಿಯನ್ನು ಮತ್ತೆ ಮರಳಿ ಪಡೆಯಲಾಗದು ಅಂತಂದು ನೀವು ಗಾದೆ ಮಾತನ್ನು ಕೇಳಿದಿರ ವಿದ್ಯಾರ್ಥಿಗಳೇ. ಗಾದೆ ಮಾತನ್ನು, ನುಡಿಗಟ್ಟುಗಳನ್ನು ಎಷ್ಟೊಂದು ಕೇಳಿದಿರ ಸಮಯವನ್ನು ಕುರಿತಾಗಿ. ಅಂದರೆ ಹೊತ್ತು ಹೋದರೆ ಮುತ್ತು ಹೊಡೆದ್ರೆ ಮತ್ತೆ ಕೈ ಸೇರೋದಿಲ್ಲ ಅನ್ನೋಂಥದ್ದು ನಿಮಗೆ ಗೊತ್ತಿರೋವಂಥದ್ದೇ ವಿದ್ಯಾರ್ಥಿಗಳೇ. ಅಂದರೆ ಕಳೆದು ಹೋದಂತಹ ಸಮಯವನ್ನು ನಾವು ಮರು ಸೃಷ್ಟಿಸೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಏನು ಸಮಯವನ್ನು ಕಳಿತೀವೋ ಅದು ಸದುಪಯೋಗವಾಗುವಂತಹ ರೀತಿಯಲ್ಲಿ, ಮತ್ತೊಬ್ಬರಿಗೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ, ಮತ್ತೊಬ್ಬರಿಗೆ ಸಂತೋಷವಾಗುವಂತಹ ರೀತಿಯಲ್ಲಿ, ಮತ್ತು ಆ ಸಮಯದಲ್ಲಿ ನಾವು ಮಾಡುವಂತಹ ಕೆಲಸ ಉಪಯೋಗಕ್ಕೆ ಬರುವಂತಹ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು, ನಮ್ಮ ಜೀವನವನ್ನು ಹೆಚ್ಚೆಚ್ಚು ಉತ್ತಮಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಈ ತತ್ವಪದದಿಂದ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಈ ಕಡಕೋಳ ಮಡಿವಾಳಪ್ಪರವರು ಬರೆದಿರುವಂತಹ ಗುರುಕರುಣೆ ತತ್ವಪದ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತಂದು ಭಾವಿಸ್ತಾ ನಾನು ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಗೃಹಪಾಠವನ್ನು ಕೊಡ್ತಾ ಇದ್ದೀನಿ. ಗೃಹಪಾಠವನ್ನು ನೋಡೋಣ. ಈ ದಿನದ ತರಗತಿಯಲ್ಲಿ ಗೃಹಪಾಠವನ್ನು ನೂರ 37ನೇ ಪುಟದಲ್ಲಿ ಇದೆ ವಿದ್ಯಾರ್ಥಿಗಳೇ. 137ನೇ ಪುಟದಲ್ಲಿ ಇರುವಂತಹ ಕೊಟ್ಟಿರುವ ಕಂಠಪಾಠ ಪದ್ಯಗಳನ್ನು ಕಂಠಪಾಠ ಮಾಡಿರಿ. ಅದರಲ್ಲಿ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಎನ್ನುವಂತಹ ಒಂದು ಪದ್ಯ ಇದೆ ಗುರುಕರುಣೆ ಪದ್ಯದಿಂದ. ಆ ಪದ್ಯವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು, ಚೆನ್ನಾಗಿ ಓದ್ಕೊಂಡು ತಪ್ಪಿಲ್ಲದಂತೆ ಬರೆಯೋದನ್ನು ಕಲ್ತ್ಕೊಂಡ್ಬರ್ಬೇಕು. ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ವಿದ್ಯಾರ್ಥಿಗಳೇ, ಈ ಗುರುಕರುಣೆ ಪದ್ಯವನ್ನು ನೀವು ಅರ್ಥೈಸ್ಕೊಂಡಿರುವಂತಹ ರೀತಿಯಲ್ಲಿ ಒಂದು ಪುಟ 1.5 ಪುಟವನ್ನು ನೀವು ನಿಮ್ಮ ಮಾತುಗಳಲ್ಲಿ ಬರೆದು ನಂತರ ಅದನ್ನು 8-10 ವಾಕ್ಯಕ್ಕೆ ನೀವು ಮತ್ತೆ ಬರೀಬೇಕು. ಪದ್ಯ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ನಾವಾದು ಮ್ಯಾಲ ನೀಯಾಗಿರ್ತಿ ನಿನ್ ಹಂಗ ಮರೆಯಲೇ ಗುಣವಂತಿ ನಿನ್ ಹಂಗ ಮರೆಯಲೇ ಗುಣವಂತಿ ನಿನ್ ಹಂಗ ಮರೆಯಲೇ ಗುಣವಂತಿ ನಾವಾದು ಮ್ಯಾಲ ನೀಯಾಗಿರ್ತಿ ನಿನ್ ಹಂಗ ಮರೆಯಲೇ ಗುಣವಂತಿ ನಿನ್ ಹಂಗ ಮರೆಯಲೇ ಗುಣವಂತಿ ಮಡಿಯಲಿಂದಲೇ ನೀ ಮನೆಯನ್ನು ಸಾರಿಸಿ ಮೈ ತೊಳೆದಿದೆ ಬಿಸಿ ನೀರು ಕಾಸಿ ಬಿಸಿ ನೀರು ಕಾಸಿ ಬಿಸಿ ನೀರು ಕಾಸಿ ಬಿಸಿ ನೀರು ಕಾಸಿ ಅಷ್ಟಗಂಧ ವಿಭೂತಿ ಧರಿಸಿ ಐದು ಬೆರಳಿನಿಂದ ತುತ್ತು ಮಾಡಿ ಉಳಿಸಿ ನಾವಾದು ಮ್ಯಾಲ ನೀನಾಗಿರ್ತಿ ನಿನ್ ಹಂಗ ಮರೆಯಲೇ ಗುಣವಂತಿ ನಿನ್ ಹಂಗ ಮರೆಯಲೇ ಗುಣವಂತಿ ದೇಶ ದೇಶ ನಾ ತಿರುಗುತ್ತ ನಿನ್ನ ದೇಶ ದೇಶ ನಾ ತಿರುಗುತ್ತ ನಿನ್ನ ಹುಡುಕಾಡಿ ತಂದಿದೆ ನನಗಾಗಿ ನಿನ್ನ ಮಾಸಿತಾಳಿ ಕಟ್ಟಿನಿ ಮುಂದ ಮಾಸಿತಾಳಿ ಕಟ್ಟಿನಿ ಮುಂದ ಅದು ಕಾಣಿಸ್ತಾದ ಬಹಳ ಚಂದ ನಾವಾದು ಮ್ಯಾಲ ನೀ ಹ್ಯಾಂಗಿರುತ್ತಿ ಹ್ಯಾಂಗಿರುತ್ತಿ ನಾವಾದು ಮ್ಯಾಲ ನೀ ಹ್ಯಾಂಗಿರುತ್ತಿ ನಿನ್ ಹ್ಯಾಂಗ ಮರೆಯಲೇ ಗುಣವಂತಿ ನಿನ್ನ ಹ್ಯಾಂಗ ಮರೆಯಲೇ ಗುಣವಂತಿ ದೇಶದೊಳಗೆ ನಮ್ಮ ಚಿಣಮಗೇರಿ ಸ್ಥಳಕ ಮಹಾಗುರು ಮಹಾಂತ ತೋರಿದ ಬೆಳಕು ದೇಶದೊಳಗೆ ನಮ್ಮ ಚಿಣಮಗೇರಿ ಸ್ಥಳಕ ಮಹಾಗುರು ಮಹಾಂತ ತೋರಿದು ಬೆಳಕ ಅವ ಹಾಕ್ಯನ ನನಗೂ ನಿನಗೂ ಬೆಳಕ ಅವ ಹಾಕ್ಯನ ನನಗೂ ನಿನಗೂ ತಳಕ ನೀನ್ಯಾಕೆ ಅಳ್ತಿದೆ ಸುಮ್ಮನಡಿ ಒಳಕ ನಾವಾದು ಮ್ಯಾಲ ನೀ ಹ್ಯಾಂಗಿರ್ತಿ ನಿನ್ ಹ್ಯಾಂಗ ಮರೆಯಲೇ ಗುಣವಂತಿ ನಿನ್ ಹ್ಯಾಂಗ ಮರೆಯಲೇ ಗುಣವಂತಿ
ಪೂರ್ವ ಜನ್ಮದ ನೀ ಹಿಂದಿನ ಗೆಳತಿ ಬೇಕಾಗಿ ಮಾಡಿಕೊಂಡೆ ನಾನಿನಗ ಹೇಳ್ತಿ ನಾವಾರು ನ್ಯಾಲ 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 ನೀ ಹ್ಯಾಂಗಿರ್ತಿ ಹಂಗ ಮರೆಯಲು ಗುಣವಂತಿ ಮಡಿಯಲಿಂದಲೇ ನೀ ಮನೆಯನ್ನು ಸಾರಿಸಿ ಮೈ ತೊಳೆದಿದೆ ಬಿಸಿ ನೀರು ಕಾಸಿ ಬಿಸಿ ನೀರು ಕಾಸಿ ಬಿಸಿ ನೀರು ಕಾಸಿ ಬಿಸಿ ನೀರು ಕಾಸಿ ಅಷ್ಟಗಂಧ ವಿಭೂತಿ ಧರಿಸಿ ಐದು ಬೆರಳಿನಿಂದ ತುತ್ತು ಮಾಡಿ ಉಳಿಸಿ ತುತ್ತು ಮಾಡಿ ಉಳಿಸಿ ನಾವಾದು ನಾಲ ನಾವಾದು ನಾಲ ನಾವಾದು ನಾಲ ನಾವಾದು ನಾಲ ನಾವಾದು ನಾಲ ನಾವಾದು ನಾಲ ನೀ ಹ್ಯಾಂಗಿರ್ತಿ ನಿನ್ ಹಂಗ ಮರೆಯಲೇ ಗುಣವಂತಿ ನಿನ್ ಹಂಗ ಮರೆಯಲೇ ಗುಣವಂತಿ ಗುಣವಂತಿ ದೇಶ ದೇಶ ನಾ ತಿರುಗುತ್ತ ನಿನ್ನ ದೇಶ ದೇಶ ನಾ ತಿರುಗುತ್ತ ನಿನ್ನ ಹುಡುಕಾಡಿ ತಂದಿದೆ ನನಗಾಗಿ ನಿನ್ನ ನನಗಾಗಿ ನಿನ್ನ ಮಾಸಿತಾಳಿ ಕಟ್ಟಿನಿ ಮುಂದ ಮಾಸಿತಾಳಿ ಕಟ್ಟಿನಿ ಮುಂದ ಅದು ಕಾಣುತ್ತಾದ ಬಹಳ ಚಂದ ಬಹಳ ಚಂದ ನಾವಾರು ನಾಲ ನಾವಾರು ನಾಲ ನಾವಾರು ನಾಲ ನಾವಾರು ನಾಲ ನೀ ಹ್ಯಾಂಗಿರುತ್ತಿ ಇರುತ್ತಿ ಹ್ಯಾಂಗಿರುತ್ತಿ ನಾವಾರು ನಾವಾರು ನಾಲ ನೀ ಹ್ಯಾಂಗಿರುತ್ತಿ ನಿನ್ ಹ್ಯಾಂಗ ಮರೆಯಲೇ ಗುಣವಂತಿ ನಿನ್ನ ಹ್ಯಾಂಗ ಮರೆಯಲೇ ನಾ ಗುಣವಂತಿ ದೇಶದೊಳಗೆ ನಮ್ಮ ಚಿಣಮಗೇರಿ ಸ್ಥಳಕ ಮಹಾಗುರು ಮಹಾಂತ ತೋರಿದ ಬೆಳಕು ದೇಶದೊಳಗೆ ನಮ್ಮ ಚಿಣಮಗೇರಿ ಸ್ಥಳಕ ಮಹಾಗುರು ಮಹಾಂತ ಮಹಾಗುರು ಮಹಾಂತ ತೋರಿದು ಬೆಳಕ ತೋರಿದು ಬೆಳಕ ತೋರಿದು ಬೆಳಕ ಅವ ಹಾಕ್ಯನ ನನಗೂ ನಿನಗೂ ಬೆಳಕ ಅವ ಹಾಕ್ಯನ ನನಗೂ ನಿನಗೂ ತಳಕ ನೀನ್ಯಾಕ ಅಳ್ತಿದೆ ಸುಮ್ಮನಡಿ ಒಳಕ ನಾವಾರು ಮ್ಯಾಲ ನಾವಾರು ಮ್ಯಾಲ ನೀ ಹ್ಯಾಂಗಿರ್ತಿ ನಿನ್ ಹ್ಯಾಂಗ ಮರೆಯಲೇ ಗುಣವಂತಿ ನಿನ್ ಹ್ಯಾಂಗ ಮರೆಯಲೇ ಗುಣವಂತಿ ಪೂರ್ವ
ಪೂರ್ವ ಜನ್ಮದ ನೀ ಹಿಂದಿನ ಗೆಳತಿ ಬೇಕಾಗಿ ಮಾಡಿಕೊಂಡೆ ನಾನಿನಗ ಹೇಳ್ತಿ ನಾವಾಡು ನಾವಾಡು ನಾಳ 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 ನೀ ಗೆಳತಿ ನಿನ್ ಹಂಗ ಮರೆಯದ ಗುಣವಂತಿ ನಿನ್ ಹಂಗ ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀರಾಂಪುರ ಸರ್ಕಾರಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿಯರು. ತತ್ವ ಪದಗಳು: ಕಡಕೋಳ ಮಡಿವಾಳಪ್ಪ. ಪದ್ಯ: ಗುರುಕರುಣೆ. ಗುರುಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಬೇಡ ಬೇಡ, ಸಾವು ತನಕ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹು ಪಾಡ ಪಾಡ ಪಾಡ, ಮಾಡಿರುವುದು ಬಹು ಪಾಡ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಬೇಡ ಬೇಡ, ಜಾತಿ ಜನ್ಮಕ ಬೇಡ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಬೇಡ ಬೇಡ, ನೀನು ಕೆಡಲಿ ಬೇಡ. ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಹೊಕ್ಕು ಬಳಸಲಿ ಬೇಡ ಬೇಡ ಬೇಡ, ಹೊಕ್ಕು ಬಳಸಲಿ ಬೇಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳಿಯಲಿ ಬೇಡ ಬೇಡ ಬೇಡ, ಹೊತ್ತು ಗಳಿಯಲಿ ಬೇಡ. ಹಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ಬೇಡ, ಸರಿಯ ಮಾಡಲಿ ಬೇಡ. ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ